ನಮಸ್ಕಾರ ಗೆಳೆಯರೆ, ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ. ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಜಮೆ ಆಗುವ ಬಗ್ಗೆ ಮಾಹಿತಿ. ಯಾವ ದಿನದಂದು ಜಮವಾಗಲಿದೆ ಮತ್ತು ಯಾವ ರೈತರಿಗೆ ಜಮೆ ಆಗಲಿದೆ ಎಂಬುದನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿ. ಇದರಿಂದ ನಾವು ಹಾಕುವ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ. ಹೌದು ಗೆಳೆಯರೆ, ಇದೀಗ ಮತ್ತೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ 2,000 ರೂಪಾಯಿ ಹಣವು ಯಾವಾಗ ಜಮೆ ಆಗಬಹುದು ಎಂಬ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ. ದೇಶಾದ್ಯಂತ 10 ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಬಾರಿ 20ನೇ ಕಂತು ಜಮೆ ಆಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜೂನ್ ತಿಂಗಳಲ್ಲಿನೇ ಜಮೆ ಆಗಬೇಕಾಗಿದ್ದಂಥ ಈ ಒಂದು ಹಣವು ರೈತರ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೆ ಜಮೆ ಆಗಿಲ್ಲ. ಈ ಒಂದು ಹಿಂದೆ ಜುಲೈ 18ರಂದು ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಎಂಬ ವರದಿಗಳು ಕೂಡ ಆಗಿದ್ದವು. ಆದರೆ ಇದುವರೆಗೂ ಈ ಒಂದು ಹಣ ಜಮವಾಗಿಲ್ಲ ಮತ್ತು ಕೇಂದ್ರದಿಂದಲೂ ಕೂಡ ಅಧಿಕೃತ ದಿನಾಂಕ ಘೋಷಣೆ ಆಗಿಲ್ಲ. ಆದರೆ ಇದೀಗ ಮತ್ತೆ ಇದೇ ಒಂದು ದಿನಾಂಕದಂದು ಹಣ ಜಮೆ ಆಗಬಹುದು ಎಂಬ ವದಂತಿ ಹಬ್ಬಿದೆ. ಹೌದು, ರೈತರ ಬ್ಯಾಂಕ್ ಖಾತೆಗಳಿಗೆ ಆಗಸ್ಟ್ 2ರಂದು 2,000 ರೂಪಾಯಿ ಜಮೆ ಆಗಲಿದೆ ಎನ್ನುವ ಮಾಹಿತಿ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿದೆ. ಹಾಗಾಗಿ ರೈತರು ಆಗಸ್ಟ್ 2ರ ಮೊದಲೇ ಸ್ವಲ್ಪ ಕೆಲಸ ಮಾಡಿದರೆ ನಿಮ್ಮ ಖಾತೆಗೂ ಕೂಡ 2,000 ರೂಪಾಯಿ ಜಮೆ ಆಗಬಹುದು. ಹೌದು, ಈಗಲೂ ಕೂಡ ಲಕ್ಷಾಂತರ ಜನರು ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಂಡಿಲ್ಲ. ರೈತರು 2,000 ರೂಪಾಯಿ ಪಡೆದುಕೊಳ್ಳಲು PM ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ನ ಸಂಖ್ಯೆಯನ್ನು ನಮೂದಿಸಿ OTP ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಅಂದ ಹಾಗೆ ಸ್ನೇಹಿತರೆ, ಈ ಒಂದು ಹಣವನ್ನು ಪಡೆದುಕೊಳ್ಳಲು ನೀವು ಸಣ್ಣ ರೈತರಾಗಿರಬೇಕು. ಅಂದ್ರೆ ನಿಮ್ಮ ಬಳಿ 2 ಎಕರೆಗಿಂತ ಕಡಿಮೆ ಇರುವ ಕೃಷಿಯೋಗ್ಯ ಭೂಮಿ ಇರಬೇಕು ಮತ್ತು ಆ ಒಂದು ಭೂಮಿಯು ನಿಮ್ಮ ಹೆಸರಲ್ಲಿರಬೇಕು. ಸರ್ಕಾರದಿಂದ ನೀವು ಯಾವುದೇ ಪಿಂಚಣಿ ಲಾಭವನ್ನ ಪಡೆದುಕೊಳ್ಳುತ್ತಿರಬಾರದು. ಅಂದ ಹಾಗೆ ಕೇಂದ್ರ ಸರ್ಕಾರ ಈ ಬಾರಿ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಅದೇನೆಂದರೆ, ಮೃತ ವ್ಯಕ್ತಿ ಹೆಸರಲ್ಲಿ ಏನಾದರೂ ಕೃಷಿಯೋಗ್ಯ ಭೂಮಿ ಇದ್ದರೆ ಆ ಕುಟುಂಬವನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗುವುದು. ಅಂದರೆ ಸ್ನೇಹಿತರೆ, ಎಲ್ಲಿವರೆಗೆ ಕೃಷಿಯೋಗ್ಯ ಭೂಮಿಯು ವಾರಸುದಾರರ ಹೆಸರಿಗೆ ಕಾನೂನಿನ ಪ್ರಕಾರ ವರ್ಗಾವಣೆ ಆಗುವುದಿಲ್ಲವೋ ಅಲ್ಲಿವರೆಗೆ ಅವರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಯಾವುದೇ ಕೇಂದ್ರ ಸರ್ಕಾರದ ರೈತರ ಯೋಜನೆ ಲಾಭ ಸಿಗೋದಿಲ್ಲ. ಹೌದು, ಅದು ಬೆಳೆ ಪರಿಹಾರ ಆಗಿರಬಹುದು, ಪ್ರವಾಹ ಪರಿಹಾರ ಆಗಿರಬಹುದು, ಅಥವಾ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 2,000 ರೂಪಾಯಿ ಆಗಿರಬಹುದು. ಈ ಒಂದು ಮಾಹಿತಿ ಇದೀಗ ಕೇಂದ್ರ ಸರ್ಕಾರ ಕೊಟ್ಟಿದೆ. ಸ್ನೇಹಿತರೆ, ನೀವು ಕೂಡ ಏನಾದರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೈತರ ಕುರಿತಂತೆ ಮಾಹಿತಿ ನಾವು ತೆಗೆದುಕೊಂಡು ಬರುತ್ತಿರುತ್ತೇವೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ ಮಾಹಿತಿ ಶೇರ್ ಮಾಡಿ.